ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದ ಈ ಘಟನೆ ಒಂದು ಸಂಬಂಧ ಹೇಗೆ ಭೀಕರ ಹಿಂಸೆಗೆ ತಿರುಗಬಹುದು ಎಂಬುದಕ್ಕೆ ನಡುಗಿಸುವ ಉದಾಹರಣೆ ಇದಾಗಿದೆ. ಒಮ್ಮೆ ಪ್ರೀತಿಯಿಂದ ಶುರುವಾದ ಸಂಬಂಧ ಕುಟುಂಬದ ಸಹಯೋಗದೊಂದಿಗೆ ಯುವಕ ಅದಕ್ಕೆ ತೆರೆ ಎಳೆಯಲು ನಿರ್ಧರಿಸಿದ ಕ್ಷಣದಿಂದಲೇ ಸಮಸ್ಯೆ ಆರಂಭವಾಯಿತು ನೋಡಿ. ಸಂತ್ರಸ್ತ ಯುವಕ ಕಾರ್ತಿಕ್ ಅಕ್ರಮ ಸಂಬಂಧವನ್ನು ಸಂಪೂರ್ಣವಾಗಿ ಮುರಿದುಕೊಳ್ಳಲು ನಿರ್ಧರಿಸಿದ ಕಾರ್ತಿಕ್ ಇದನ್ನು ದೀಪಾ ಎಂಬ ಮಹಿಳೆ ಸ್ಪಷ್ಟವಾಗಿ ತಿಳಿಸಿದ್ದ. ಆದರೆ ಈ ನಿರ್ಧಾರವನ್ನು ಒಪ್ಪಿಕೊಳ್ಳಲು ಯಾಕೆ ಸಿದ್ಧಳಿರಲಿಲ್ಲ. ಕೋಪ, ಪ್ರತೀಕಾರ ಮತ್ತು ಕೊನೆಗೆ ಒಂದು ಭಯಾನಕ ಸಂಚು. ಅಂದು ಡಿಸೆಂಬರ್ 13 ಸಂಜೆ ದೊಡ್ಡಬಳ್ಳಾಪುರ ತಾಲೂಕಿನ ಪುಟ್ಟಯ್ಯನ ಅಗ್ರಹಾರದ ಅಂಗಡಿಯ ಬಳಿ ಕಾರ್ತಿಕ್ ನಿಂತಿದ್ದಾಗ ಕಾರೊಂದು ಅಲ್ಲಿಗೆ ಬಂದೇ ಬಿಡ್ತು ನೋಡಿ. ಕಾರಿನೊಳಗೆ ಮಹಿಳೆ ಕುಳಿತಿದ್ದಾಳೆ. ಅದೇ ಸಮಯದಲ್ಲಿ ಆಕೆಯ ಸಹಚರರು ಕಾರಿನಿಂದ ಇಳಿದು ಕೈಯಲ್ಲಿ ಉದ್ದನೆಯ ಚಾಕುಗಳು, ಮಚ್ಚುಗಳು ಮತ್ತು ಭಯಾನಕ ಆಯುಧಗಳೊಂದಿಗೆ ಕಾರ್ತಿಕ್ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ. ರಕ್ತ ಗದ್ದಲ. ಕ್ಷಣ ಮಾತ್ರದಲ್ಲಿ ಆ ಸ್ಥಳವೇ ಭಯಾನಕ ದೃಶ್ಯಕ್ಕೆ ಸಾಕ್ಷಿಯಾಯಿತು. ಆದರೆ ಅಲ್ಲಿ ಇದ್ದ ಸಾರ್ವಜನಿಕರು ಮೌನವಾಗಿರಲಿಲ್ಲ. ತಕ್ಷಣ ಧೈರ್ಯ ತೋರಿಸಿ ದಾಳಿಕೋರರನ್ನು ಎದುರಿಸಿದರು. ಜನರ ಸಕಾಲಿಕ ಮಧ್ಯ ಪ್ರವೇಶವೇ ಕಾರ್ತಿಕ್ ಪ್ರಾಣ ಉಳಿಸಲು ಕಾರಣವಾಯಿತು ನೋಡಿ. ಗಂಭೀರವಾಗಿ ಗಾಯಗೊಂಡಿದ್ದರು. ಕಾರ್ತಿಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನೆರೆಹೊರೆಯವರ ಸಹಾಯದಿಂದ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ಮಾಹಿತಿ ವಿಳಂಬವಾಗಿ ಬೆಳಕಿಗೆ ಬಂದಿದ್ದು, ದೂರು ದಾಖಲಾಗುತ್ತಿದ್ದಂತೆ ದೊಡ್ಡ ಬೆಳವಂಗಲ ಪೊಲೀಸ್ ತನಿಖೆ ಆರಂಭವಾಗಿದೆ. ದಾಳಿಗೆ ಸಂತು ರೂಪಿಸಿದ ಆರೋಪಿ ಮಹಿಳೆಯನ್ನು ಬಂಧಿಸಲಾಗಿದೆ. ಇನ್ನು ಎಷ್ಟು ಜನ ಈ ಕ್ರೂರ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ತನಿಖೆಯಿಂದ ತಿಳಿಯಬೇಕಾಗಿದೆ. ಒಂದು ಸಂಬಂಧಕ್ಕೆ ತೆರೆ ಎಳೆದ ಕಾರಣಕ್ಕೆ ಒಂದು ಜೀವ ಆಲ್ಮೋಸ್ಟ್ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ ಈ ಘಟನೆ ವೈಯಕ್ತಿಕ ವಿವಾದಗಳು ಯಾವ ಮಟ್ಟಕ್ಕೆ ಹಿಂಸೆಗೆ ತಿರುಗಬಹುದು ಎಂಬುದಕ್ಕೆ ಗಂಭೀರ ಎಚ್ಚರಿಕೆ ಇದಾಗಿದೆ. ಅಂತಂದ್ರೆ ಒಬ್ಬ ಮಹಿಳೆ ಮತ್ತು ಅವ್ರ ಜೊತೆಗೆ ಒಂದು 3-4 ಜನ ಜೊತೆಗೆ ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಈಗ ಅವರು ಇಂಜರ್ಡ್ ಇದ್ದಾರೆ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರ ಮೇಲೆ ಬಂದ್ಬಿಟ್ಟು ಅವ್ರ ಮನೆ ಹತ್ರ ಅವ್ರದ್ದು ಅಂಗಡಿ ಇದೆ, ಅವ್ರ ಅಂಗಡಿ ಹತ್ರ ಬಂದ್ಬಿಟ್ಟು ಅವ್ರಿಗೆ ಹೊಡೆದಿರುವಂಥ ಒಂದು ಈ ಕೇಸು. ಅದರಲ್ಲಿ ನಾವು ಅವ್ರಿಗೆ ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ. ಅವರು ಕೂಡ ಒಂದು ಗ್ರೂಸಮ್ ಆಗಿ ಹೊಡೆದ್ಬಿಟ್ಟು ಮ್ಯಾಶೆಟ್ಟೆಲ್ಲ ಯೂಸ್ ಮಾಡಿ ಹೊಡೆದಿರ್ತಾರೆ. ಹೊಡೆದ ನಂತರ ಇಮಿಡಿಯೇಟಾಗಿ ತಂಡವನ್ನು ನಾವು ರಚನೆ ಮಾಡಿ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಮತ್ತು ಅವರೆಲ್ಲರೂ ಕೂಡ್ಕೊಂಡು ಒಂದು ಇದನ್ನು ಸೆಕ್ಯೂರ್ ಮಾಡಿದ್ದಾಗಿದ್ದಿದೆ. ಈಗ ಅವ್ರಿಗೆ ಫರ್ದರ್ ನಾವು ಇಂಟ್ರೋಗೇಷನ್ ಎಲ್ಲ ಮಾಡಿ ಫರ್ದರ್ ಆ್ಯಕ್ಷನ್ ನಾವು ಫಾಲೋ ಮಾಡ್ತೀವಿ. ಅಕ್ಯೂಸ್ಡ್ ಈಗ ನಿನ್ನೆ ನಮಗೆ ಸಿಕ್ಕಿದ್ದಾಗಿದೆ. ಆ ಪ್ರಕಾರ ಅವ್ರಿಗೆ ನಾವು ಈಗ ಕ್ವೆಶ್ಚನಿಂಗ್ ಮಾಡಬೇಕಾಗಿದೆ. ಅದಾದ ನಂತರ ಫರ್ದರ್ ಅವ್ರಿಗೆ ಕೂಡ ನಾವು ಜುಡಿಷಿಯಲ್ ಕಾರಣ ಇಷ್ಟೇ. ಅವರು ಇದಕ್ಕೆ ಈ ಘಟನೆ ಆಗೋಕ್ಕಿಂತ ಹಿಂದೆ ಇದರಲ್ಲಿರುವಂಥ ಏನು ಮಹಿಳೆ ಇದ್ದಾರೆ ಅವರು ಅವ್ರ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಯಾರು ಇಂಜರ್ಡ್ ಇದ್ದಾರೆ ಅವ್ರದ್ದು ಬಗ್ಗೆ ಒಂದು ಮಿಸ್ಸಿಂಗ್ ಕೇಸು ಕೂಡ ಆಗಿರುತ್ತೆ. ಅವ್ರ ತಂದೆ ಕೇಸ್ ಕೊಟ್ಟಿರ್ತಾರೆ. ಇದರಲ್ಲಿ ಆ ಕೇಸ್ ಎಂಕ್ವೈರಿ ಮಾಡಿದಾಗ ಇವರಿಬ್ಬರದು ಈ ರಿಲೇಷನ್ಶಿಪ್ ಇದ್ದು ಗೊತ್ತಿರುತ್ತೆ. ಆ ರಿಲೇಷನ್ಶಿಪ್ ಅವ್ರು ಬೇಡ ಅಂತ ತಿಳ್ಕೊಂಡಿದ್ದು ಮಾಡಿದಾಗ ಅವ್ರು ಬಿಟ್ಟಿರ್ತಾರೆ. ಅವ್ರ ಮಗ ಇದು ಬಿಟ್ಟಿರೋದಕ್ಕೆ ಇವ್ರು ಈ ರೀತಿ ನಮಗೆ ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಮಹಿಳೆ ಇದನ್ನು ಪ್ಲ್ಯಾನ್ ಮಾಡಿಬಿಟ್ಟು ಇವ್ರಿಗೆ ಅಟ್ಯಾಕ್ ಮಾಡಿ ಹೋಗಿರೋದು ಒಂದು ಘಟನೆ ಆಗಿತ್ತು. ಆ ಪ್ರಕಾರ ಇದರಲ್ಲಿ ಏನು ಮುಖ್ಯವಾಗಿ ಯಾರು ಇದ್ರೊಳಗಿದ್ದಾರೆ ಅವ್ರನ್ನ ನಾವು ತಗೊಂಬಂದಿದ್ದೀವಿ. ಈಗ ಫರ್ದರ್ ಕ್ವೆಶ್ಚನ್ ಮಾಡಿಬಿಟ್ಟು ಆದಷ್ಟು ಬೇಗ ಅವ್ರಿಗೆ ಕೂಡ ಜುಡಿಷಿಯಲ್. ಬಂಧುಗಳೇ, ಇದು ಈಗಿನ ಮಾಹಿತಿ. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂಥ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.